ಸೆಕ್ಷುವಲ್ ಹರಾಸ್ಮೆಂಟ್ ಅಂದರೆ ಏನು? ಸೆಕ್ಷುವಲ್ ಹರಾಸ್ಮೆಂಟ್ ಅಂದರೆ ನೋಡಿ ಮಗ, ನಾನು ನಿಮಗೆ ತಾಯಿ ಸ್ಥಾನದಲ್ಲಿ ನಿಂತಿದ್ದೀನಿ, ಅಕ್ಕ ಸ್ಥಾನದಲ್ಲಿ ನಿಂತಿದ್ದೀನಿ. ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ ಆಯಿತಾ. ಯಾರೇನು ಹೇಳಿದ್ರು ನಾನು ಕೇರ್ ಮಾಡಲ್ಲ. ಯಾಕಂದರೆ ನಮ್ಮಲ್ಲಿ ಹೇಗೆ ಅಂದರೆ ರಕ್ತದಲ್ಲೇ ಬಂದಿರೋದೇನೆಂದರೆ ಕೆಲವೊಂದು ನಾವು ಇನ್ಫಾರ್ಮೇಷನ್ ಕೊಡಬೇಕು, ನಾವು ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ. ನನ್ನ ಕರ್ತವ್ಯ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ನೀವು ಬೈಕೊಳ್ಳಿ, ನೆಗೆಟಿವ್ನ ಕಮೆಂಟ್ ಕೊಡಿ, ನಾನು ಅದಕ್ಕೆ ಐ ಡೋಂಟ್ ಕೇರ್. ದೇವರ ದೃಷ್ಟಿ ಕೊಟ್ಟಿದ್ದಾರೆ, ನನಗೆ ಮಾಡಬೇಕಂತ ಶಕ್ತಿ ಕೊಟ್ಟಿದ್ದಾರೆ, ನಾನು ಮಾಡ್ಕೊಂಡು ಹೋಗ್ತೀನಿ. ಸರಿನಾ? ನೀವು ಬೇಜಾರು ಮಾಡ್ಕೊಬಿಡಿ. ಸೆಕ್ಷುವಲ್ ಹರಾಸ್ಮೆಂಟ್ ಅಂದರೆ ಏನು? ದೌರ್ಜನ್ಯ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಾನು ಕೆಲವೊಂದು ತೋರಿಸ್ತೀನಿ, ನೀವು ಅದನ್ನು ಅದು ಒಳ್ಳೆದಾ ಕೆಟ್ಟದ ಅಂತ ಹೇಳಬೇಕು ಆಯಿತಾ. ಇದು ಗುಡ್ ಟಚ್ಚ ಬ್ಯಾಡ್ ಟಚ್ಚ? ಕಟ್ ಮಾಡಿ ವಾಪಸ್ ಬರಬೇಕು. ಗುಡ್ ಟಚ್ಚ ಬ್ಯಾಡ್ ಟಚ್ಚ? ಇದು ಇದು ಗುಡ್ ಟಚ್ಚ ಬ್ಯಾಡ್ ಟಚ್ಚ? ಹೇಳಿ ಜೋರಾಗೆ. ಬ್ಯಾಡ ಗುಡ್ಡ? ಅರ್ಥ ಮಾಡ್ಕೊಳ್ಳಿ, ನೋಡಿ. ಗುಡ್ ನೀವೇನು ಮಾತಾಡ್ಬೇಡಿ, ನೀವು ಫೀಲ್ ಮಾಡ್ಕೋಬೇಕು ಆಯ್ತಾ. ಹಾಂ, ಸ್ಮೈಲ್ ಮಾಡಕ್ ಹೋಗ್ಬೇಡಿ ಯಾರು, ಸರಿನಾ? ಇದು ಗುಡ್ ಟಚ್ಚ ಬ್ಯಾಡ್ ಟಚ್ಚ? ಇದು ಗುಡ್ ಟಚ್, ಇದರಲ್ಲಿ ಏನೂ ಇಲ್ಲ, ಇದರಲ್ಲಿ ಅರ್ಥ ಆಗ್ತಿದೆಯಲ್ಲ. ಇದು ಗುಡ್ ಟಚ್ಚ ಬ್ಯಾಡ್ ಟಚ್ಚ? ನೋಡಿ ತಿರುಗಿ. ಗುಡ್ ಟಚ್ಚ ಬ್ಯಾಡ್ ಟಚ್ಚ? ಇದು ಇಂಡಿಕೇಶನ್ಸ್. ಬ್ಯಾಡ್ ಟಚ್ ಇದು ಇಂಡಿಕೇಶನ್ಸ್. ಆಮೇಲೆ ಹಿಂಗೆ ಬರುತ್ತೆ ನೋಡಿ. ಇದು ಬ್ಯಾಡ್ ಟಚ್ಚ ಗುಡ್ ಟಚ್ಚ? ಹೇಳಿ. ಹಾಂ, ಇಲ್ಲಿ ಬನ್ನಿ ನಿಂತ್ಕೊಳ್ಳಿ. ಇದು ಗುಡ್ ಟಚ್ಚ ಬ್ಯಾಡ್ ಟಚ್ಚ? ಶಬಾಷ್ ಮಗನೇ, ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ಯಾ. ಗುಡ್ ಟಚ್ ಆಯ್ತಾ. ಇದು ಹಾಂ ಬ್ಯಾಡ್ ಅಲ್ವಾ? ಇದು ಓಕೆ. ಇದು ಕಂಪ್ಲೀಟ್ಲಿ ಬ್ಯಾಡ್. ಯಾ, ಕೆಲವ್ರಿಗೆ ಇದು ಮಾಡೋ ಅಭ್ಯಾಸ ಇರುತ್ತೆ ಆಯ್ತಾ. ಇದು ಗುಡ್ಡ ಬ್ಯಾಡ? ಜೋರಾಗಿ ಹೇಳಿ. ಹಾಂ, ಕೆಲವ್ರಿಗೆ ತುಟಿಯಿಂದ ಅಭ್ಯಾಸ ಇರುತ್ತೆ. ಗುಡ್ ಟಚ್ಚ ಬ್ಯಾಡ್ ಟಚ್ಚ? ಬ್ಯಾಡ್ ಟಚ್ಚು. ನೆಕ್ಸ್ಟ್ ಹಿಂದೆ ತಿರುಗಿ. ಇದು ಗುಡ್ ಟಚ್ಚ ಬ್ಯಾಡ್ ಟಚ್ಚ? ಹಾಂ, ಇದು ತಿರುಗಿ. ಯಾಕೆ ಹೆದರ್ತಾ ಇದ್ದೀರಾ? ಏನು ಮಾಡಲ್ಲ ನಾನು. ಹಾಂ, ಗುಡ್ ಟಚ್ಚ ಬ್ಯಾಡ್ ಟಚ್ಚ? ಹಾಂ, ಇದು ಇದು ಎಸ್. ತಿರುಗಿ. ಕೆಲವ್ರಿಗೆ ಮಕ್ಕಳನ್ನ ತೊಡೆ ಮೇಲೆ ಇಟ್ಕೊಂಡು ಕೆಲವ್ರಿಗೆ ಅಭ್ಯಾಸ ಇದೆ, ಈ ಕಾಲಿನ ಉತ್ತಾ ಇರ್ತಾರೆ. ಬ್ಯಾಡ ಗುಡ್ಡ? ಮಕ್ಕಳಿಗೆ ರಿಜೆಕ್ಟ್ ಮಾಡೋಕ್ಕಾಗಲ್ಲ. ದೊಡ್ಡಪ್ಪ ಆಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು, ಇಲ್ಲ ಅಂಕಲ್ ಆಗಿರ್ಬೋದು, ಯಾರೇ ಆಗಿರ್ಬೋದು ಬಂದು ಇಟ್ಕೊಳ್ತಾರೆ. ಸೊ ದಯವಿಟ್ಟು ನಿಮ್ಮ ದೃಷ್ಟಿಯಲ್ಲಿ ಕಾಣಿಸ್ತಾ ಇದ್ದಾರೆ, ಇಮಿಡಿಯೇಟ್ಲಿ ಸಾರ್ಟ್ ಔಟ್ ಮಾಡಬೇಕು. ಏನಕ್ಕೆ ಆ ಹೆಣ್ಮಗು ಇಟ್ಕೊಂಡ್ರೆ ಬಿಡ್ರಿ, ನಿಮ್ಮ ಪಟ್ಟು ನಿಮ್ಮ ಕೆಲಸ ನೋಡ್ಕೊಂಡಿದ್ದ ಹಿಂಗೆ ಕಳಿಸ್ಬಿಡ್ಬೇಕು ಅವ್ರನ್ನ. ನಾನು ಯಾವುದೇ ಕಾರಣದಲ್ಲಿ ನನ್ನ ಹೆಣ್ಣು ಮಗಳನ್ನ ತೊಗೊಂಬಂದು ಮುಂದೆ ನಿಲ್ಸೋಕ್ಕಾಗಲ್ಲ. ನಾನು ಎಲ್ಲೇ ಹೋದ್ರೂ ಹೆಣ್ಣು ಮಕ್ಕಳಿದ್ರೂ ಹೆಣ್ಮಕ್ಳನ್ನ ನಿಲ್ಲಿಸಿ ನಾನು ತೋರ್ಸೋಕ್ಕಾಗಲ್ಲ. ಇದು ಸೆಕ್ಷುವಲ್ ಹರಾಸ್ಮೆಂಟ್ ಹೇಗೆ ಅಂತ ಹೇಳಿದ್ರೆ, ಮಹಿಳೆಯರ ದೌರ್ಜನ್ಯ 2013ರಲ್ಲಿ ನಮ್ಮ ಇಡೀ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಈ ಮಹಿಳೆಯರ ಸೆಕ್ಷುವಲ್ ಹರಾಸ್ಮೆಂಟ್ ಎಲ್ಲಾಗುತ್ತೋ, ಅಂದರೆ ಅದಕ್ಕಿಂತ ಮುಂಚೆ ತುಂಬ ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ತಿತ್ತು. ಎಲ್ಲಿ ಬೇಕಾದ್ರೆ ಆಗ್ಬೋದು, ರಸ್ತೆಯಲ್ಲಿ ಆಗಿರ್ಬೋದು, ಬಸ್ಸಲ್ಲಿ ಆಗಿರ್ಬೋದು, ಟ್ರೈನಲ್ಲಿ ಆಗ್ಬೋದು, ಕೆಲಸ ಮಾಡ್ತಿರೋ ಸ್ಥಳ ಆಗಿರ್ಬೋದು, ಶಾಲೆಯಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಆಗ್ತಿತ್ತು. ಅರ್ಥ ಮಾಡ್ಕೊಳ್ಳಿ. ಇದನ್ನು ಒಂದು ಕಡಿವಾಣ ತಗೊಂಡ್ಬರ್ಬೇಕಂತೇಳಿ 2013ರಲ್ಲಿ ಇದನ್ನು ಲಾಂಚ್ ಮಾಡಿದ್ರು. ಎಲ್ಲಿ? ನಮ್ಮ ಕೋರ್ಟ್ನಲ್ಲಿ ದಾಖಲೆ ಕೊಟ್ಟಿದ್ದಾನೆ ಇದನ್ನು ಸರಿ ದಾರಿಗೆ ಬರಬೇಕಂತೇಳಿ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಮ ಕೆಲಸ ಹೇಗೆ ಅಂತ ಹೇಳಿದ್ರೆ ಪಿಕ್ ಡ್ರಾಪು ಅಷ್ಟೇ ಕೆಲಸ ಇರಬೇಕು. ಯಾವುದೇ ಕಾರಣಕ್ಕೂ ನೀವು ನಮ್ಮ ಮಹಿಳೆಯರ ಎಂಪ್ಲಾಯ್ ಜೊತೆಗಾಗಲಿ, ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಹೌಸ್ ಕೀಪಿಂಗ್ ಆಗಿರ್ಬೋದು, ಅವ್ರ ಜೊತೆಗೆ ಯಾವುದೇ ರೀತಿಯಲ್ಲಿ ನೀವು ಸಂಪರ್ಕ ಇಟ್ಕೊಡೋದು. ಈಗ ಬಂದಿರೋ ಮಾಹಿತಿ ಪ್ರಕಾರಕ್ಕೆ ನಿಮ್ಮ ವಾಟ್ಸಪ್ಪಿಂದ ಹಿಡಿದು, ನಿಮ್ಮ ಮೆಸೆಂಜರಿಂದ ಹಿಡಿದು, ಇನ್ಸ್ಟಾಗ್ರಾಮಿಂದ ಹಿಡಿದು ಪ್ರತಿಯೊಂದು ಮೆಸೇಜ್ನ ಓದಬಲ್ಲೆ. ನಮ್ಮಲ್ಲಿ ಆ ಸರ್ವೇರ್ ಇದೆ. ನಮ್ಮ ಬೆಂಗಳೂರು ನಗರದಲ್ಲಿ ಕಂಪ್ಲೀಟ್ಲಿ ಸೈಬರ್ ಸೆಕ್ಯೂರಿಟಿ ಕ್ರೈಮ್ ಇದೆ. ನಮ್ಮಲ್ಲಿ ತುಂಬ ಚೆನ್ನಾಗಿದೆ ಆ ಟೆಕ್ನಾಲಜಿ. ಪ್ರತಿ ಒಂದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವೇನೇ ಅಕಸ್ಮಾತ್ ಆ ಮಹಿಳೆಗೆ ಏನಾದರೂ ನೀವು ಹಾಯ್ ಯು ಆರ್ ಬ್ಯೂಟಿಫುಲ್, ಯು ಆರ್ ಸೋ ಕ್ಯೂಟ್ ಅಂತ ನೀವು ಕಳಿಸಿದ್ರೆ, ನೀವು ಡಿಲೀಟ್ ಮಾಡಿದ್ರು ಆ ಮೆಸೇಜ್ನ ರಿಟ್ರೀವ್ ಮಾಡ್ಕೋಬೋದು, ರಿಕವರ್ ಮಾಡ್ಕೋಬೋದು. ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಆ ಎಂಪ್ಲಾಯ್ ಜೊತೆಗೆ ಸಂಬಂಧ ಬೆಳೆಸೋದಾಗಲಿ, ದುಡ್ಡಿನ ವ್ಯವಹಾರ ಇಟ್ಕೊಳ್ಳೋದಾಗಲಿ, ಅದಕ್ಕೆ ಬೇರೆ ಬೇರೆ ಸೆಕ್ಷನ್ಗಳಿದೆ. ಅಕಸ್ಮಾತ್ ಆ ಮಹಿಳೆಗೆ ಏನಾದ್ರೂ ಕಂಪ್ಲೇಂಟ್ ಏನೋ ಕೇಸ್ ಅಂತ ಕೊಟ್ಟಾಗ 376 IPC ಸೆಕ್ಷನ್ನು. ಇದಕ್ಕೆ ನಾನೇ ಸಾಕ್ಷಿ.
ಈಗ ನನಗೇನೋ ಬಲಾತ್ಕಾರ ಆಗ್ತಿದೆ, ನನಗೇನೋ ಅಬ್ಯೂಸ್ ಆಗ್ತಿದೆ ಅಂತ ಹೇಳಿದಾಗ ನಾನು ಯಾರನ್ನ ವಿಟ್ನೆಸ್ನ ತೊಗೊಂಬರೋಕ್ಕಾಗಲ್ಲ. ನನ್ನ ದೇಹ ನನ್ನದು, ಅದಕ್ಕೆ ನಾನೇ ಅದಕ್ಕೆ ಸಾಕ್ಷಿಯಾಗಿರ್ತೀನಿ. 376 ಸೆಕ್ಷನ್ ಇರುತ್ತೆ, ಅದಕ್ಕೆ 354B ಸೆಕ್ಷನ್ ಇರುತ್ತೆ. ಅದರಿಂದ ನಮಗೆ ಅದು ಬೇಲ್ ಸಿಗಲ್ಲ, ನಿಮಗೆ ಬೇಲ್ ಇಲ್ಲ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾ ಎಲ್ಲ ಗೊತ್ತಾದಾಗ ಯಾರು ಅಪರಾಧಿ ಯಾರು ನಿರಪರಾಧಿ ಅಂತೇಳಿ ಮತ್ತೆ ಗೊತ್ತಾಗುತ್ತೆ. ಅಲ್ಲಿ ತನಕ ನಿಮ್ಮ ಕೆಲಸ, ನಿಮ್ಮ ಮರ್ಯಾದೆ, ನಿಮ್ಮ ಮನೆತನ, ನಿಮ್ಮ ಗೌರವ ಎಲ್ಲ ಕಳ್ಕೊಳ್ತೀರ. ನಿಮ್ಮ ಕೆಲಸ ಪಿಕ್ ಡ್ರಾಪು ಇಷ್ಟೇ ಇರಬೇಕು. ಯಾರೋ ಮಹಿಳೆ ಏನೋ ಹಿಡಿದಾಗ, ಪುರುಷರು ಹಿಡಿಯುವಾಗ ಅವ್ರ ಮನೆಗೆ ಹೋಗಿ ತಲುಪೋವರೆಗೂ ನಿಮ್ಮ ಕರ್ತವ್ಯ ನಿಂತ್ಕೊಂಡು ನೋಡಬೇಕಲ್ಲಿ. ಅವ್ರು ಹಿಂಗಂದ ಮೇಲೆ ನೀವು ಹೋಗಬೇಕು. ಇದೊಂದು ದಯವಿಟ್ಟು ನೀವು ತಲೆಯಲ್ಲಿ ತಗೋಬೇಕು. ಇದು ನೆಕ್ಸ್ಟು ಇಲ್ಲಿ ಏನಾದ್ರೆ, ನಾನು ನಿಮ್ಮನ್ನು ಮುಟ್ಟಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಇಲ್ಲಿ ಮುಟ್ಟಾಗೆ ಮೈಕ್ ಕೊಡಿ.